ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಈಗ ಸಂಕೇತ್ ಸರ್, ನನ್ನ ಪಾಯಿಂಟ್ ಇಲ್ಲಿ ಈಗ ಚಲಪತಿ ಸರ್ ಒಂದು ಕಡೆ ಅಭಿಪ್ರಾಯ ಪಡ್ತಾ ಇದ್ರು, ಹೆಬ್ಬಾಳದ ಸ್ಮಶಾನಕ್ಕೆ ಹೋದರೂ ಅಲ್ಲಿ ಅಗದ್ರು ನೂರಾರು ತಲೆಬುರುಡೆಗಳು ಸಿಗ್ತಾವಲ್ಲ, ನಮಗೆ ತಲೆಬುರುಡೆಗಳು ನೂರಾರು ಸಿಕ್ಕಿದಾಗ ಅದೆಲ್ಲ ತಂದು ನಾವು ಆ ಥರ ಮಾಡೋಕ್ಕಾಗತ್ತಾ? ಎಷ್ಟೋ ವರ್ಷಗಳಾಗಿ ಹೋಗ್ಬಿಟ್ಟಿದೆ. ಇನ್ನೊಂದು ಪಾಯಿಂಟ್ ಹೇಳಿದ್ರು ಅವರು, ಯಾವುದೇ ಒಬ್ಬ ವ್ಯಕ್ತಿ ಒಬ್ಬನೇ ಅಂತೂ ಹೋಗೋಕ್ಕಾಗಲ್ಲ. ಅಕಸ್ಮಾತ್ ಒಂದು ಮನೆಯಿಂದ ಒಬ್ಬನೇ ಹೋಗಿದ್ದ ಅಂತಲೇ ಭಾವಿಸೋಣ, ಧರ್ಮಸ್ಥಳಕ್ಕೋ ಇನ್ನೆಲ್ಲಕ್ಕೋ ಹೋಗಿದ್ದ ಅಂತ ಭಾವಿಸಿದ್ರು ಕೂಡ ಯಾರೋ ಒಬ್ಬ ಕಾಣೆ ಆದರೆ ಅವ್ರ ಮನೆಯವ್ರು ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರೆ. ಸೊ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ಅಂತೇಳಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ತನಿಖಾ ತಂಡ ಫಸ್ಟು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರುವವನ ಮೇಲೇ ನಾನು ಫೋಟೋಗ್ರಾಫ್ ಕೊಡ್ತೀನಿ, ಹೆಸರು ಹೇಳ್ತೀನಿ, ಯಾವಾಗ ಹೇಳಿದ್ರು ಹೇಳ್ತೀನಿ, ಸಮಾಧಿ ನಾನು ತೋರಿಸ್ತೀನಿ, ನನ್ನ ಹತ್ರ ಎಲ್ಲ ವಿಡಿಯೋಗಳಿದೆ, ಸಾಕ್ಷಿ ಇದೆ ಅಂತ ಹೇಳಬೇಕಾದರೆ ಅದನ್ನು ನಾವು ಅವನ ಮೇಲೆ ಡೌಟಿಂದನೇ ತನಿಖೆ ಶುರು ಮಾಡಬೇಕಾಗತ್ತಾ? ಸಂಖ್ಯೆ ಸರ್, ಕೇಳಿಸ್ತಾರ ನನ್ನ ವಾಯ್ಸು? ಈಗ ಕೇಳ್ತಾ ಇದೆ. ಈಗ ಒಬ್ಬ ಮನುಷ್ಯ ಯಾರೇ ಆಗ್ಲಿ ಬಂದು ಕೋರ್ಟ್ ಮುಂದೆ ಅವ್ನು ಹೇಳಿಕೆ ಕೊಟ್ಟ ಅಂತಂದ್ರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಅಂತಂದ್ರೆ, ಅವನ ಹತ್ರ ಸಾಕ್ಷಿ ಇದೆ ಅಂತ ಎಲ್ಲ ತೆಗೆದುಕೊಂಡು ಅಥವಾ ಫೋಟೋಗ್ರಾಫ್ ಆಗ್ಲಿ ಮತ್ತೊಂದಾಗ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ, ಇಟ್ ಈಸ್ ನಾಟ್ ಜಸ್ಟ್ ಎ ಕಂಪ್ಲೇಂಟ್ ಆಫ್ ದ ಸ್ಟೇಟ್ಮೆಂಟ್, ಇಟ್ಸ್ ಎ ಸ್ಟೇಟ್ಮೆಂಟ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ವಿಚ್ ಇಸ್ ಹ್ಯಾವಿಂಗ್ ಎ ಕ್ರೆಡಿಬಲ್ ವ್ಯಾಲ್ಯೂ. ನೀವು ಪೊಲೀಸರ ಮುಂದೆ ಮಾಡಿರೋ ಸ್ಟೇಟ್ಮೆಂಟ್ಗೆ ಕೋರ್ಟ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಿರೋ ಸ್ಟೇಟ್ಮೆಂಟ್ಗೆ ತುಂಬಾ ವ್ಯತ್ಯಾಸ ಬರುತ್ತೆ. ಅಷ್ಟು ಸುಲಭವಾಗಿ ಆ ಸ್ಟೇಟ್ಮೆಂಟ್ ನಲ್ಲಿ ಸುಳ್ಳಿದೆ ಅನ್ನೋದಾಗ್ಲಿ, ಅಥವಾ ಅದಕ್ಕೆ ತನಿಖೆನೇ ಆಗಬಾರ್ದು ಅನ್ನೋದಾಗ್ಲಿ, ಅಥವಾ ವಿಳಂಬ ಆಗಿದೆ ಇದರಲ್ಲಿ ಅದಕ್ಕೆ ಯಾವುದೇ ತನಿಖೆ ಮುಂದುವರಿಬಾರ್ದು ಅನ್ನೋದಾಗ್ಲಿ, ಅದು ಬಾಲಿಶ ಹೇಳಿಕೆ ಆಗ್ತದೆ. ಅದು ಕಾನೂನು ಪ್ರಕಾರ ಊರ್ಜಿತವಲ್ಲದ ವಿಚಾರ. ಈಗ ಒಂದು ಬಾರಿ ಅವರು 164 ಸ್ಟೇಟ್ಮೆಂಟ್ ಬಂದ ನಂತರ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳನ್ನು ನಾನು ಕೊಡ್ತೀನಿ ಅಂತ ಅವನು ಹೇಳಿದ ನಂತರ ತನಗೆ ಸೂಕ್ತ ರಕ್ಷಣೆ ಕೊಡಬೇಕು, ಈಸ್ ಎ ವಿಸಿಲ್ ಬ್ಲೋವರ್ ಅಂತ ಅವನು ಹೇಳಬೇಕಾದಾಗ ಥ್ರೆಶೋಲ್ಡ್ ಗೆ ಅವನ ಸ್ಟೇಟ್ಮೆಂಟ್ ಅನ್ನ ಕಿತ್ತಾಕೋದಕ್ಕೆ ಬರೋದಿಲ್ಲ. ಇಟ್ ಕೆನಾಟ್ ಬಿ ರಿಜೆಕ್ಟೆಡ್. ಫಸ್ಟ್ he should be subjected to detailed interrogation, number 1. Every information which he is going to reveal, ಅವನು ಏನೇನ್ ಮಾಹಿತಿ ಕೊಡ್ತಾನೆ ಎಲ್ಲವನ್ನೂ ಕಲೆ ಹಾಕಬೇಕು. ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನ್ ಹೇಳ್ತಾನ ಆ ದಿಕ್ಕಿನಲ್ಲೂ ಕೂಡ ವಿಚಾರಣಾ ಅಥವಾ ತನಿಖೆ ಕೈಗೊಳ್ಳಬೇಕು. ಬೇರೆ ಬೇರೆ ತಂಡಗಳಿಂದ, ಒಂದು ಬೇರೆ ಬೇರೆ ಆಯಾಮಗಳಿಂದನೂ ಕೂಡ, ಒಂದು ನಾಪತ್ತೆಯಾದವರ ಸಂಖ್ಯೆ ಅಥವಾ ನಾಪತ್ತೆಯಾದವರ ವಿಚಾರಗಳು, ಅಥವಾ ಯಾರ್ಯಾರು ನಾಪತ್ತೆ ಈ ಜಾಗದಲ್ಲಿ ಬಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಪೊಲೀಸ್ ಸ್ಟೇಷನ್ ಇಂದ ಆಗ್ಲಿ, ಅಥವಾ ದೂರದಾರರು ಏನಾದ್ರೂ ಈಗಾಗಲೇ ದೂರ ಅದನ್ನ ಸಲ್ಲಿಸಿದ್ದಲ್ಲಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಅಡಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಕಲೆ ಹಾಕೋದಾಗ್ಲಿ, ಅಥವಾ ಈಗಾಗಲೇ ಪೋಸ್ಟ್ ಮಾರ್ಟಮ್ ಆಗಿರುವಂತ ವಿಚಾರಗಳು ಕೆಲವೊಂದು ಇರ್ತವೆ, ಆಗದೆ ಇದ್ದಂತ ಕೆಲವೊಂದು ವಿಚಾರಗಳು ಇರ್ತವೆ, ಕೆಲವೊಂದು ಶವಗಳು ಸಿಕ್ಕಿರ್ತವೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟು ರಿಪೋರ್ಟ್ ಆಗಿದಾವೆ ಕೇಸು ಅನ್ನೋದ್ರ ಬಗ್ಗೆ ಆಗ್ಲಿ, ಪಂಚಾಯಿತಿಯಲ್ಲಿ ಏನೇನ್ ನಮೂದಾಗಿದೆಯೋ ಅನ್ನೋದಾಗ್ಲಿ, ಸ್ಥಳೀಯರ ಹೇಳಿಕೆಯನ್ನ ಪಡೆಯೋದಾಗ್ಲಿ. ಈಗ ನೋಡಿ, ಒಂದು ನಿಮ್ಗೆ ಸೂಕ್ಷ್ಮವಾದ ವಿಚಾರ ಹೇಳ್ತಾರೆ, ಅತಿ ಸೂಕ್ಷ್ಮ ಅಂತ ಹೇಳ್ಬೋದು. ನಾನು ಮಾಧ್ಯಮದಲ್ಲಿ ಹೇಳೋದು ಸ್ವಲ್ಪ ಕಷ್ಟ ಆಗ್ತಿದೆ, ಆದ್ರೂ ಹೇಳ್ತೀವಿ. ಈಗ ವಿಧಿವತ್ತಾಗಿ ಶವ ಸಂಸ್ಕಾರ ಮಾಡಿದ ರೀತಿ ಏನಿರುತ್ತೆ ಅಂದ್ರೆ, ಹೆಣಗಳನ್ನ ಶವ ಸಂಸ್ಕಾರ ಮಾಡಬೇಕಾದಾಗ ಅದರ ರೀತಿ ಕೂತಿರೋದು ಅಂತ ನಾವೇನ್ ಹೇಳ್ತೀವಿ. ವಿಧಿವತ್ತಾಗಿ ಮಾಡಿದಾಗ ಅದರ ಮಾಡಿದ ಪದ್ಧತಿ, ಅಥವಾ ಯಾವ ಆಂಗಲ್ ನಲ್ಲಿ ಯಾವ ಪೋಸ್ಚರ್ ನಲ್ಲಿ ಹೆಣವನ್ನು ಅದರಲ್ಲಿ ಇಟ್ಟಿರ್ತಾರೆ ಅನ್ನೋದನ್ನ ನೀವು ಗಮನಿಸಿದ್ರೆ, ಯಾವುದೇ ವಿಧಿ ಇಲ್ಲದೇನೆ ಅನೌಪಚಾರಿಕವಾಗಿ ಕಾಟಾಚಾರಕ್ಕಾಗಿ ಅಥವಾ ಯಾವುದೋ ಒತ್ತಡಕ್ಕಾಗಿ ಏನೋ ಕೊಲೆ ಮಾಡಿ ಅಥವಾ ಮತ್ತೊಂದು ಮಾಡಿ ಈ ಹೆಣವನ್ನು ಕೂತಿರೋದಕ್ಕಾಗ್ಲಿ ಸಾಕಷ್ಟು ವ್ಯತ್ಯಾಸ ಇರ್ತದೆ. ಆ ಹೆಣದ ಪೋಸ್ಚರ್ ಏನಿರ್ತದೆ, ಸ್ಕೆಲಿಟನ್ ಪೋಸ್ಚರ್ ಅಂತ ಏನಿರುತ್ತೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ವಿಧಿವತ್ತಾಗಿ ಮಾಡದೇ ಇದ್ದಂಥದ್ದು ಏನಿರುತ್ತೆ, ಯಾವ್ದೋ ತರ ಎಸದವ್ರ ತರ ಏನಿರುತ್ತೆ, ಬಾಡಿ ಪೋಸ್ಚರ್ ಏನಿರುತ್ತೆ, ಅದರ ಮೇಲೆ ಇದು ಶವ ಸಂಸ್ಕಾರ, ಇದು ಸಾಮಾನ್ಯವಾಗಿ ಸಹಜವಾಗಿರುವಂತ ಶವ ಸಂಸ್ಕಾರನೋ ಅಥವಾ ಒತ್ತಾಯ ಪೂರ್ವಕವಾಗಿ ತರಾತುರಿಯಲ್ಲಿ ನಡೆದಿರುವ ಶವ ಸಂಸ್ಕಾರವೋ ಅನ್ನೋದು ಮೊದಲಿಗೆ ತಿಳಿದು ಬಿಡ್ತದೆ. ಅಷ್ಟ್ರ ಮೇಲೆ ಮೊದಲೇ ತಿಳಿಯೋದು. ಯಾಕಂದ್ರೆ ಬೇರೆ ಬೇರೆ ಕೇಸ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಸಾಕಷ್ಟು ಕೇಸ್ಗಳಲ್ಲಿ ಪ್ರತಿನಿತ್ಯ ಆ ಶವ ಅಸ್ಥಿ ಪಂಜರ ಸಿಕ್ಕಿರೋ ಪೋಸ್ಚರ್ ಏನಿದೆಯಲ್ಲ, ದಟ್ ಸ್ಪೀಕ್ಸ್ ಮ್ಯಾಕ್ಸಿಮಮ್. ಅದು ಒಂದು. ಎರಡನೇದು, ಆ ಪೋಸ್ಚರ್ ಸಿಕ್ಕ ನಂತರ ಆಯಾ ದಿಕ್ಕಿನಲ್ಲಿ, ಅಂದ್ರೆ ಈ ತರಾತುರಿಯಲ್ಲಿ ಆಗಿರುವಂತ ಶವ ಸಂಸ್ಕಾರ ಏನಿರ್ತದೆ, ಅದರಲ್ಲಿ ಕಾಲು ಒಂದ್ ಕಡೆ ಇರ್ತದೆ, ಕೈ ಒಂದ್ ಕಡೆ ಬಂದಿರ್ತದೆ, ಯಾವ್ದು ವಿಧಿವತ್ತಾಗಿ ಅದು ಪೋಸ್ಚರ್ ಶವ ಸಂಸ್ಕಾರ ಮಾಡಿದವ್ರ ತರನೇ ಇರೋದಿಲ್ಲ. ಈ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ಬೇಕಾಗ್ತದೆ. ಮತ್ತೆ ಈ ಪಂಚಾಯತಿಯಲ್ಲಿ ಕೆಲವೊಂದು ದಾಖಲೆಗಳು ಇರಬಹುದು, ಇರದೇ ಇರಬಹುದು. ಎಷ್ಟರ ಮಟ್ಟಿಗೆ ಅದು
ಮಾಹಿತಿ ಏನಿದೆ ಪಂಚಾಯತಿಲಿ ಇರುವಂತ ದಾಖಲೆಗಳಾಗ್ಲಿ ಸತ್ಯಾಸತ್ಯತೆಯಿಂದ ಕೂಡಿದಾವೆ ಅನ್ನೋದಾಗ್ಲಿ ಅಥವಾ ಅಸತ್ಯದಿಂದ ಕೂಡಿದಾವೆ ಎಲ್ಲ ಆಂಗಲ್ಗಳಲ್ಲಿ ತನಿಖೆ ಆಗ್ಬೇಕಾಗ್ತದೆ. ಈಗ ಇಟ್ ಈಸ್ ಟೂ ಅರ್ಲಿ ಬಿಕಾಸ್ ಈಗ ನೋಡಿ ಅಲ್ಲೆಲ್ಲ ನೀವು ಧರ್ಮಸ್ಥಳದ ಸುತ್ತಮುತ್ತಲ ಅಂದ್ರೆ ದೇವಸ್ಥಾನದೆಲ್ಲ ನಾನು ಬಿಟ್ಟು ಹೊರತುಪಡಿಸಿ ಹೇಳ್ತಾ ಇರೋದು, ಆ ಕಾಡಿನಲ್ಲಿ ಅಥವಾ ಆ ಸುತ್ತಮುತ್ತಲ ಕೆಲವು ಪ್ರದೇಶಗಳಲ್ಲಿ ಸಾಕಷ್ಟು ಬಾರಿ ಆರೋಪಗಳು ಈಗಾಗಲೇ ಕೇಳಿ ಬಂದಿದ್ದಾವೆ ಸಾರ್ವಜನಿಕ ವಲಯದಲ್ಲಿ. ಹಾಗಿದ್ದಾಗ ಇದು ಸ್ವಲ್ಪ ಗಂಭೀರ ಸ್ವರೂಪ ಪಡೆದುಕೊಳ್ತದೆ. ಇದನ್ನ ಯಾರು ಕೂಡ ಕುಂಬಳಕಾಯಿ ಕಳ್ಳ ಅಂದ್ರೆ ತಾವು ಹೆಗಲು ಮುಟ್ಟು ನೋಡ್ಕೋಬಾರ್ದು ಈ ಪರಿಸ್ಥಿತಿಯಲ್ಲಿ. ಮತ್ತೆ ಯಾರಿಗೂ ಕೂಡ ನೇರ ನೀವೇ ಮಾಡಿದ್ರಿ ಅಂತ ಹೇಳೋದನ್ನು ತಪ್ಪಾಗ್ತದೆ. ಇದು ತನಿಖೆ ಆಗ್ಲಿ ಅನ್ನೋದನ್ನ ತನಿಖೆಯನ್ನು ಎಲ್ಲರೂ ಕೂಡ ಸ್ವಾಗತಿಸಬೇಕು. ಸತ್ಯಾಸತ್ಯತೆ ಹೊರಗೆ ಬರಬೇಕು. ಆ ಜನರು ಅಳಲು ಏನಿದೆ ಇಷ್ಟು ದಿನದಿಂದ ಅದಕ್ಕೆ ಒಂದು ಲಾಜಿಕಲ್ ಎಂಡ್ ಬೇಕು. ಇಲ್ಲದಿದ್ರೆ ಇದು ಸಮಸ್ಯೆ ಹಂಗೆ ಉಳಿದು ಬಿಡ್ತದೆ. ಸಮಸ್ಯೆ ಭೂತ ಏನಿದೆ ಅದು ಆವರಿಸಿದೆ, ಆ ಸುತ್ತಮುತ್ತಲ ಏರಿಯಾದಲ್ಲಿ ಏನೋ ಆವರಿಸಿದೆ, ಅದಕ್ಕೊಂದು ಫುಲ್ ಸ್ಟಾಪ್ ಬೇಕು ಅಂತ ನನ್ನ ಅಭಿಪ್ರಾಯ. ಫೈನ್ ಸರ್, ಫೈನ್. ಚಲಪತಿ ಸರ್, ನಿಮಗೆ ಈ ಪ್ರಶ್ನೆ ಇರುತ್ತೆ. ಈಗ ನೋಡಿ ಸರ್, ಈಗ ಆಯಿತು, ಈ ವ್ಯಕ್ತಿ ಯಾರೋ ವಿಷಲ್ ಬ್ಲೋವರ್ ಬಂದ, ಅವನೇನೋ ಹೇಳಿದ್ದಾನೆ, ಯಾರಿಂದಾನೋ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ದಾನೆ, ಅಥವಾ ಅವನು ಏನೋ ಹೇಳಬೇಕು ಹೇಳ್ತಾ ಇದ್ದಾನೆ, ಈ ತನಿಖೆಗೆ ಒಂದು ದಾರಿ ಆದರೂ ಸಿಕ್ಕಲಿ ಅಂತ ಒಬ್ಬ ಸೃಷ್ಟಿ ಮಾಡಲಾದಂಥ ವ್ಯಕ್ತಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಒಂದು ಭಾಗ ಇಟ್ಕೊಳ್ಳೋಣ ಸರ್. ಇನ್ನೊಂದು ಭಾಗ ಇಲ್ಲಿ ವಿ ಎಸ್ ಉಗ್ರಪ್ಪನವ್ರು ವರದಿ ಹೇಳುತ್ತೆ ಸರ್, 2015ರಲ್ಲಿ ಈ ಕಮಿಟಿ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತೆ. ಮಂಗಳೂರು ಸುತ್ತಮುತ್ತಲಿನ ಕೇಸನ್ನು 2018 ರಿಪೋರ್ಟ್ ಕೊಟ್ಟಿರೋದು. ಇದು 10 ವರ್ಷದಲ್ಲಿ ಮಂಗಳೂರಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣ 129, 10 ವರ್ಷದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ 601, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ 50 ಕೇಸ್ಗಳಿವು. ಕಾಣೆಯಾದ ಮಕ್ಕಳ ಸಂಖ್ಯೆ ಆ ಭಾಗದಲ್ಲಿ 499, ಮಂಗಳೂರು ಭಾಗದಲ್ಲಿ ಕಾಣೆಯಾದ ಮಹಿಳೆಯರು 608. ಇದಿಡೀ ಮಂಗಳೂರು ನಾನು ಹೇಳ್ತಾ ಇದ್ದೀನಿ. ಧರ್ಮಸ್ಥಳ ಗ್ರಾಮ ಅಂತ ಬಂದಾಗ ಒಂದು 10 ಕನ್ಸಿಡರ್ ಮಾಡೋಣ, ಒಂದು 20 ಕನ್ಸಿಡರ್ ಮಾಡೋಣ, ಆಯಿತು ಒಂದು 50 ಕನ್ಸಿಡರ್ ಮಾಡೋಣ ಅಂದರು. ಇದು ರೆಕಾರ್ಡ್ಸ್, ಆನ್ ರೆಕಾರ್ಡ್ ಇರತಕ್ಕಂಥ ಮಾಹಿತಿಗಳು ಸರ್. ಇಷ್ಟರ ಒಳಗೇನೆ ಈ ವ್ಯಕ್ತಿ ಹೂತಿರಬಹುದಾದ 1-2 ಹೆಣ ಸಿಕ್ಕರೂ ಕೂಡ ಅದು ವ್ಯಾಲಿಡ್ ಆಗಲ್ವಾ ಕೇಸ್ಗೆ ಸಂಬಂಧಪಟ್ಟಂತೆ ಅಂತ? ಚಲಪತಿ ಸರ್, ನಿಮಗೆ ಪ್ರಶ್ನೆ ಇದು. ಕೇಳಿಸ್ತಾ ಇದೆ ಚಲಪತಿ ಸರ್ ನನ್ನ ವಾಯ್ಸು? ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸು. ಓಕೆ ಸರ್. ಸರ್, ಈಗ ಇಲ್ಲಿ ಉಗ್ರಪ್ಪನವ್ರ ವರದಿ ಇದೆಯಲ್ಲ ಸರ್, ಇಲ್ಲಿ ಉಗ್ರಪ್ಪನವ್ರು ಲೈವ್ ಬಂದಿದ್ರೆ ಚೆನ್ನಾಗಿರ್ತಿತ್ತೆ. ಇರ್ಲಿ ಸರ್, ಇರ್ಲಿ. ಬಟ್ ಒಂದೇನು ಅಂದ್ರೆ, ನನ್ನ ಅನಿಸಿಕೆ, ಇಷ್ಟು ವರ್ಷ ಈ ಕೇಸುಗಳನ್ನ ತನಿಖೆ ಮಾಡದಿರೋ ಪೊಲೀಸರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಸಣ್ಣ ಕೇಸ್ ಬಂದ್ರು, ಒಂದು UDR ಕೇಸ್ ಆದ್ರೂ ಹೇಗ್ ಸತ್ತ ಏನು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅವ್ನು ಯಾವ ರೀತಿ ಸತ್ತಿದ್ದಾನೆ ಅಂತ ಡಾಕ್ಟರ್ ಒಪಿನಿಯನ್ ತಗೊಂಡೇ ಮಾಡೋದು. ಈಗ ಮಣ್ಣಲ್ಲಿ ಮಣ್ಣಾಗಿ ಬರೀ ಮೂಳೆಗಳನ್ನ ತಗೊಂಡು ನಾನು ಇವ್ರು ಹಿಂಗ್ ಮಾಡಿದ್ದಾರೆ ಹಂಗ್ ಮಾಡಿದಾರೆ ಅಂತ ಹೇಳೋದು, ಅದು ತನಿಖೆಯಲ್ಲಿ ಕಷ್ಟ ಸಾಧ್ಯ. ಆದ್ರೂ SIT ಅವರು ಏನ್ ಮಾಡ್ತಾರೆ, ಅದು ಪ್ರಗತಿ ಏನಾಗ್ತದೆ ಏನು, ಯಾಕಂದ್ರೆ ನಮಗೆ ಸಂಪೂರ್ಣವಾದ ವಿವರ ಕೇಸ್ ಫೈಲ್ ನೋಡಿದ್ರೆ ನಮ್ಗೆ ಏನು ಅಂತ ಗೊತ್ತಾಗ್ತದೆ. ಅದರ ಅರಿವು, ಆಳ, ಅಳತೆ, ಉದ್ದ, ಅಗಲ ಪ್ರತಿಯೊಂದನ್ನು ನಾವು ಹೇಳ್ಬೋದು. ಬಟ್ ಏನು ನೋಡಿದಿರ ನಾವು ಬರೀ ಪೇಪರ್ ಸ್ಟೇಟ್ಮೆಂಟ್ ಅಥವಾ ಪ್ರೆಸ್ ಸ್ಟೇಟ್ಮೆಂಟ್ ನೋಡಿ ನಾನು ಕಾಮೆಂಟ್ ಮಾಡೋದು ಸರಿ ಇಲ್ಲ, ಅದು ಸೂಕ್ತನೂ ಅಲ್ಲ. ಒಂದೇನು ಅಂದ್ರೆ, ಇಷ್ಟು ವರ್ಷ ಕೊಲೆ ಆದವರ ಮನೆಯವರು ತಿಳಿಸಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಅದು ಸಂಪೂರ್ಣವಾಗಿ ಆಶ್ಚರ್ಯ ಆಗ್ತದೆ. ನಂಬರ್ 1. ಇದರಲ್ಲಿ ಏನೋ ಈ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಮಸಿ ಬಳಿಯುವಂತ ಕೆಲಸ ನಡೀತಾ ಇದೆಯೇನೋ ಅಂತ ನನ್ನ ಅನಿಸಿಕೆ. ನಾನ್ ತಪ್ಪು ಇರ್ಬೋದೇನೋ, ನಾನು ಅದನ್ನ ಹೇಳೋದಿಲ್ಲ. ಬಟ್ ಎಲ್ಲೋ ಹಿಂದೂ ದೇವಸ್ಥಾನಗಳಿಗೆ ಮಸಿ ಬಳಿಯುವಂತ ಕಾರ್ಯ